ಪುಷ್ಕರಣಿ ವಿವಾದ ಪ್ರತಿಭಟನೆ ಹೈ ಡ್ರಾಮಾ ನಡೆದಿದೆ. ಭವಾನಿ ಶಂಕರ ದೇವಸ್ಥಾನದ ಜಾಗವನ್ನ ಕಬಳಿಸಿ ಅಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಆರೋಪ. ಬಿಜೆಪಿ ಮುಖಂಡರು, ಹಿಂದೂ ಮುಖಂಡರು ಪ್ರತಿಭಟನೆ ನಡೆಸ್ತಾ ಇದ್ರು. ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಮಹೇಶ್ ತೆಂಗಿನಕಾಯಿ, ಬೆಲ್ಲ ಸೇರಿದಂತೆ ಹಲವು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹಿಳೆಯನ್ನ ವಶಕ್ಕೆ ಪಡೆಯೋದಕ್ಕೆ ಮಹಿಳಾ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶುರುವಾಗಿರುವಂತಹ ವಿವಾದ ಇದು. ಪ್ರಸಿದ್ಧ ಭವಾನಿ ಶಂಕರ ದೇವಸ್ಥಾನ, ಆ ದೇವಸ್ಥಾನದ ಜಾಗದಲ್ಲಿ ಪುಷ್ಕರಣಿ, ಆ ಪುಷ್ಕರಣಿ ಮೇಲೇನೆ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ ಹಿಂದೂ ಸಂಘಟನೆಯವರು ಆರೋಪ ಮಾಡುತ್ತಿದ್ದಾರೆ. ಆಗಸ್ಟ್ 22ರ ತನಕ ಡೆಡ್ಲೈನ್ ಕೊಟ್ಟಿದ್ರು. ಆ ಡೆಡ್ಲೈನ್ ಇವತ್ತು ಮುಗಿದಿದೆ. ಹಾಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಹಾಕಲಾಗಿತ್ತು. ಸುಮಾರು 1,500 ಪೊಲೀಸರನ್ನ ಮುಂಜಾಗ್ರತಾ ಕ್ರಮವಾಗಿ ನಿಯೋಜನೆ ಮಾಡಲಾಗಿತ್ತು. ಯಾಕಂದ್ರೆ ಪ್ರತಿಭಟನೆ, ಹೋರಾಟ ನಡೆಯುತ್ತೆ ಅನ್ನೋ ಕಾರಣ ನಡೀತು. ಹಿಂದೂ ಸಂಘಟನೆಗಳ ಮುಖಂಡರು, ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಬ್ಬ ಮಹಿಳಾ ಸಿಬ್ಬಂದಿಗೆ ಗಾಯ ಆಗಿದೆ. ಮಹಿಳಾ ಹೋರಾಟಗಾರ್ತಿಯನ್ನ ವಶಕ್ಕೆ ಪಡೆಯೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಮಹಿಳಾ ಸಿಬ್ಬಂದಿ. ಆಸರ ಓಣಿಯ ಪುಷ್ಕರಣಿ ಸಮರ. ಹಳೆ ಹುಬ್ಬಳ್ಳಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಪ್ರತಿಭಟನೆ ನಡೆಸಬಾರದು, ಘೋಷಣೆ ಕೂಗಬಾರದು ಅಂತ ನಿಷೇಧ ಹೇರಲಾಗಿತ್ತು. ಇವೆಲ್ಲದರ ನಡುವೆಯೂ ಕೂಡ ಹೋರಾಟ ನಡೆಯಿತು. ಪಾಲಿಕೆ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದೆ. ಬಹಳ ಸೂಕ್ಷ್ಮ ಪ್ರದೇಶ ಆಸರ ಓಣಿಯಲ್ಲಿ ಸಾವಿರಾರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇವತ್ತು ಪುಷ್ಕರಣಿ ಹೋರಾಟವನ್ನ ಇವತ್ತು ಪ್ರಾರಂಭ ಆಗಿದೆ. ಮೊದಲನೇ ದಿನದ ಹೋರಾಟನ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಹುಬ್ಬಳ್ಳಿ ಚೆನ್ನಮ್ಮ ಮೈದಾನ ಆಗಲಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಲಿ, ಕಾಶ್ಮೀರದಲ್ಲಿ ಧ್ವಜವನ್ನು ಹಾರಿಸೋದಾಗ್ಲಿ, ಎಲ್ಲಾ ಸಂದರ್ಭದಲ್ಲಿ ಕೂಡ ನಾವೇನನ್ನು ಅಂತ ತೋರಿಸಿದ್ದೇವೆ. ಇವತ್ತು ವಿನಾಕಾರಣ ಪುಷ್ಕರಣಿ ಸ್ಥಳದಲ್ಲಿ ಇವತ್ತು ರೋಡನ್ನು ಮಾಡುವ ಮುಖಾಂತರ ಆ ಜಾಗವನ್ನು ಕೂಡ ಕಬಳಿಸತಕ್ಕಂಥ ಕೆಲಸವನ್ನ ಇಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಮಾಡಿದ್ದಾರೆ. ಹೀಗಾಗಿ ನಮ್ದು ಆಗ್ರಹ ಐತಿ, ತಕ್ಷಣ ರೋಡನ್ನು ತೆಗಿಬೇಕು ಮತ್ತು ಉತ್ಖನನವನ್ನು ಮಾಡುವ ಮುಖಾಂತರ ಅಲ್ಲೇನು ಒಂದು ಕಾರ್ಪೊರೇಷನ್ ಕಮಿಷನರ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಅವ್ರ ದಾಖಲೆಗಳನ್ನ ಕಸದ ಬುಟ್ಟಿಯಲ್ಲಿ ಎಸೆದಿದ್ದಾರೆ. ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇ ಅವರು ಮುಜರಾಯಿಯ ಸಂಬಂಧಪಟ್ಟಂತ ಅಧಿಕಾರಿಗಳು, ಪುರಾತತ್ವ ಇಲಾಖೆಯಲ್ಲಿ ನಿಮ್ಮ ಕಚೇರಿಯಲ್ಲೇ ದಾಖಲೆಗಳಿದಾವೆ. ನೀವೇ ಕೊಟ್ಟಂತ ದಾಖಲೆಗಳ ಬೇಕಾದಷ್ಟು ಇವತ್ತು ಕಾರ್ಪೊರೇಷನ್ ಆಗಲಿ ಕಮಿಷನರ್ ಆಗಲಿ ಕೊಟ್ಟಿದ್ದೀರಿ. ಹುಬ್ಬಳ್ಳಿಯ ಆಸರ ಓಣಿಯಲ್ಲಿ ಭವಾನಿ ಶಂಕರ್ ಅಂದ್ರೆ ಪುರಾತತ್ವ ಇಲಾಖೆಗೆ ಸೇರಿದಂತಹ ದೇವಸ್ಥಾನದ ಬಳಿ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಇರುವಂತದ್ದು. ನಮ್ಮ ಎಡಭಾಗದಲ್ಲಿ ತೋರಿಸ್ತೀವಿ, ದೇವಸ್ಥಾನವನ್ನು ತೋರಿಸ್ತಾ ಹೋಗ್ತೇವೆ ಅನ್ನೋ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಇಲ್ಲಿ ಪೊಲೀಸ್ ನಿಯೋಜನೆ ಇರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆಗಳು ಹೋರಾಟ ಮಾಡಿದ್ರು. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತೇವೆ. ಇದೇ ಅದು ಪುರಾತತ್ವ ಇಲಾಖೆಗೆ ಸೇರಿದಂತಹ ಭವಾನಿ ಶಂಕರ ದೇವಸ್ಥಾನ. ಇಲ್ಲಿ ಏನಂತಂದ್ರೆ ಕಾರ್ಪೊರೇಟರ್ ಹೇಳಿದ್ರು ಅನ್ನೋ ಕಾರಣಕ್ಕೆ ಒಂದು 500 ಮೀಟರ್ ಸಿಸಿ ರಸ್ತೆಯನ್ನು ಮಾಡಿದ್ರು ಅನ್ನೋ ಕಾರಣಕ್ಕೆ ಸದ್ಯ ಈಗ ಅಂದ್ರೆ ಪುರಾತತ್ವ ಇಲಾಖೆ ಸೇರಿದ ಜಾಗದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಬೇಕಾದ್ರೆ ಅದರಿಂದ ಪರ್ಮಿಷನ್ ಪಡಿಬೇಕಾಗುತ್ತೆ. ಆದರೆ ಎಲ್ಲೂ ಕೂಡ ಏನಂತಂದ್ರೆ ಪುರಾತತ್ವ ಇಲಾಖೆಯಿಂದ ಪರ್ಮಿಷನ್ ಅಂದ್ರೆ ಅನುಮತಿ ಪಡೆದಿದೆ. ಸದ್ಯ ಈಗ ರಸ್ತೆ ನಿರ್ಮಾಣ ಮಾಡಿರುವಂಥದ್ದು. ಸೊ ಈಗ ಈ ದೇವಸ್ಥಾನ ಸುತ್ತಲೂ ಏನಂತಂದ್ರೆ 163 BNS ಕಾಯ್ದೆ ಅಡಿಯಲ್ಲಿ ನಿಷೇಧಾಜ್ಞೆ ಇರುವಂಥದ್ದು. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ದೇವೆ. ಇಲ್ಲೂ ಕೂಡ ಪೊಲೀಸರು ನಿಯೋಜನೆ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಪ್ರತಿಭಟನಾಕಾರರು ದೇವಸ್ಥಾನಕ್ಕೆ ನುಗ್ಗಬಾರದು ಅನ್ನೋ ಕಾರಣಕ್ಕೆ ಸದ್ಯ ಈಗ ಇಲ್ಲಿ ಬಂದೋಬಸ್ತ್ ನಿಯೋಜನೆ ಮಾಡಿರುವಂಥದ್ದು. ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ದೇವೆ. ಇದೇ ಆ ರಸ್ತೆ. ಯಾಕಂದ್ರೆ ನೋಡಿ, ಕೇವಲ 500 ಮೀಟರ್ ರಸ್ತೆಯನ್ನು, ಈ ಸಿಸಿ ರಸ್ತೆಯನ್ನು ಮಾಡಿರೋ ಕಾರಣಕ್ಕೆ ಸದ್ಯ ಈಗ ಹಿಂದೂ ಪರ ಸಂಘಟನೆಗಳು ಕೂಡ ಸದ್ಯ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ಇಲ್ಲಿ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಯವರು ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಈ ಶಾಸಕ ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಮಹೇಶ್ ತೆಂಗಿನಕಾಯಿ ಜೊತೆಗೆ ಸೇರಿದಂತೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ಆಕ್ರೋಶನ ಹೊರ ಹಾಕಿರುವಂಥದ್ದು. ಯಾಕಂತಂದ್ರೆ ಈ ಒಂದು ಪುರಾತತ್ವ ಇಲಾಖೆಯ ಜಾಗದ ಅಡಿಯಲ್ಲಿ ಅಂದ್ರೆ ಯಾವುದೇ ಕಾರಣಕ್ಕೂ ರಸ್ತೆಯನ್ನು ಅಭಿವೃದ್ಧಿ ಮಾಡಬಾರ್ದು. ಅಭಿವೃದ್ಧಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆಯಿಂದ ಅನುಮತಿಯನ್ನು ಪಡೆಯಬೇಕಾಗುತ್ತೆ. ಆದರೆ ಪಾಲಿಕೆ ಕಮಿಷನರ್ ಅವರು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಆಗಿ ಕೆಲಸನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಯಾವ ರೀತಿಯಾಗಿ ಸದ್ಯ ಈಗ ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ದೇವೆ. ಈ ಒಂದು ಸಿಸಿ ರಸ್ತೆಯ ಅಭಿವೃದ್ಧಿ ಮಾಡಿರುವ ಕಾರಣಕ್ಕೆ ಸದ್ಯ ಈಗ ಹೋರಾಟ ಕೂಡ ಆರಂಭ ಆಗಿರುವಂಥದ್ದು. ನೋಡಿ, ದೃಶ್ಯಗಳಲ್ಲಿ ತೋರಿಸ್ತಿದ್ದೇವೆ. ಹಳೆ ಹುಬ್ಬಳ್ಳಿ
ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುತ್ತಲೂ ಕೂಡ ಏನಂತಂದರೆ ಈಗಾಗಲೇ 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಸಾಕಷ್ಟು ಹಿಂದೂಪರ ಕಾರ್ಯಕರ್ತರು ಹೋರಾಟನ ಮಾಡ್ತಾ ಇದ್ರು. ಇದು ಹೋರಾಟದ ಮೊದಲನೆಯ ದಿನ. ಈ ಒಂದು ವೇಳೆ ಈ ರಸ್ತೆ ನಿರ್ಮಾಣ ಮಾಡಿರ್ತಕ್ಕಂಥ ಈ ರಸ್ತೆಯನ್ನು ತೆರವುಗೊಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಈಗ ಮಹೇಶ್ ತೆಂಗಿನಕಾಯಿ ಆಗಿರ್ಬೋದು, ಜೊತೆಗೆ ಅರವಿಂದ್ ಬೆಲ್ಲದವರು ಮಾತನಾಡಿರುವಂಥದ್ದು. ಸೊ ಇದು ಈ ಒಂದು ಆಸರ್ ಓಣಿಯಲ್ಲಿರ್ತಕ್ಕಂಥ ಅಂದರೆ ಪುರಾತತ್ವ ಇಲಾಖೆ ದೇವಸ್ಥಾನ, ಅಂದರೆ ಯಾವುದು ಇದು ಭವಾನಿ ಶಂಕರ್ ದೇವಸ್ಥಾನ ಇದೆ. ಈ ದೇವಸ್ಥಾನದ ಸುತ್ತಲೂ ಕೂಡ ಈಗ ಪೊಲೀಸ್ ಸರ್ಪಗಾವಲು ಇರುವಂಥದ್ದು. ಇದರ ಅಕ್ಕಪಕ್ಕ ಕೂಡ ಮಸೀದಿ ಕೂಡ ಇದೆ. ಈ ಕಾರಣಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ಈ ಏರಿಯಾದ ಅಂದರೆ ಕಾರ್ಪೊರೇಟರ್ ಅವರು ಹೇಳಿದ್ರು ಒಂದು ಕಾರಣಕ್ಕೆ ಈ ರೀತಿಯಾಗಿ ಪೊಲೀಸ್ ಕಮಿಷನರ್ ಅವರು ರಸ್ತೆಯನ್ನು ನಿರ್ಮಾಣ ಮಾಡಿದ್ರು ಅನ್ನೋ ಮಾತುಗಳನ್ನು ಕೂಡ ಸದ್ಯ ಈಗ ಹಿಂದೂಪರ ಕಾರ್ಯಕರ್ತರು ಆಕ್ರೋಶದ ಮಾತುಗಳನ್ನು ಹೊರ ಹಾಕಿರುವಂಥದ್ದು. ಸೊ ಒಟ್ಟಿನಲ್ಲಿ ಈ ಒಂದು ನಾವಿರ್ತಕ್ಕಂಥದ್ದು ಅಂದರೆ ಪ್ರಮುಖವಾಗಿ ಈ ಆಸರ್ ಓಣಿಯಲ್ಲಿ ಭವಾನಿ ಶಂಕರ್ ದೇವಸ್ಥಾನದ ಆವರಣದ ಅಂದರೆ ಪುರಾತತ್ವ ಇಲಾಖೆಗೆ ಸೇರಿದಂಥ ಜಾಗದಲ್ಲಿ ಈ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಈ ಸಿಸಿ ರಸ್ತೆ ನಿರ್ಮಾಣ ಮಾಡಿದಂಥ ರಸ್ತೆಯನ್ನು ಸದ್ಯ ಈಗ ತೆರವುಗೊಳಿಸಬೇಕು. ತೆರವುಗೊಳಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಈಗ ಬಿಜೆಪಿ ನಾಯಕರುಗಳು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹುಬ್ಬಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.